ಕಳೆದ 3-4 ಬಾರಿ ಕೂಡ ಈ ಬಿಡದಿ ಟೌನ್ಶಿಪ್ ಏನಿದೆ ಇದು ರಿಯಲ್ ಎಸ್ಟೇಟ್ ಮಾಡುವಂತ ಕಾಂಗ್ರೆಸ್ಸಿನ ಹುನ್ನಾರ. ಇದರ ವಿರುದ್ಧವಾದಂತ ಧ್ವನಿಯನ್ನ ಪ್ರಾರಂಭದಿಂದನೂ ನಾನು ಹೋರಾಟ ಮಾಡೋ ಮುಖಾಂತರ ಶುರು ಮಾಡಿದ್ದೀನಿ. ಇವತ್ತು ನಾವು ಮತ್ತು JDS ನಿನ್ನೆ ಸಮನ್ವಯ ಸಮಿತಿ ಮೀಟಿಂಗ್ ಬೆಂಗಳೂರಲ್ಲಿ ಆಯಿತು. ಈ ಹೋರಾಟದಲ್ಲೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡುವಂಥ ತೀರ್ಮಾನವನ್ನು ಮಾಡಿದಿರಿ. ಅದಕ್ಕಾರ ನಾನು ಕೂಡ ಈ ಹೋರಾಟದ ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಸುಮಾರು 35,000 ಕೋಟಿ ಡೀಲ್ ಇದು. ಈ 35,000 ಕೋಟಿ ಹಣವನ್ನು ಲೂಟಿ ಮಾಡೋಕ್ಕೋಸ್ಕರ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ತಾ ಇರುವಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಅದರಲ್ಲಿ ಎಷ್ಟು ತೆಂಗಿನ ಮರ ಇದೆ, ಎಷ್ಟು ಅಡಿಕೆ ಮರ ಇದೆ, ಎಷ್ಟು ಹಸುಗಳಿದೆ, ಎಷ್ಟು ಕುರಿ ಇದೆ, ಇದು ಮಾಡಿದ್ರೆ ಈ ಸರ್ಕಾರಕ್ಕೆ ಪಾಪ ಮುಚ್ಕೊಳ್ಳುತ್ತೆ ಅಂತೇಳಿ ಸದನ ಸಮಿತಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಕಾಗೋಡು ತಿಮ್ಮಪ್ಪ ಅವರು ಆ ಸಮಿತಿಯ ಅಧ್ಯಕ್ಷರು, DK ಶಿವಕುಮಾರ್ ಆ ಸಮಿತಿಯ ಸದಸ್ಯರು. ಅದರಲ್ಲಿ ಎಲ್ಲ ಒಕ್ಕೊರಲಿಂದ ಖರ್ಗೆ ಅವರಿಗೆ ಏನು ಸಬ್ಮಿಟ್ ಮಾಡಿದ್ದಾರೆ, ಅದರಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು, ಇದು ರೈತ ವಿರೋಧಿ ಅಂತ ಹೇಳಿದ್ದಾರೆ. ಈಗ ಯಾವ ಮುಖ ಇಟ್ಕೊಂಡು ನಮ್ಮನ್ನು ಕೇಳ್ತಾ ಇದ್ದಾರೆ, ಯಾವ ಮುಖ ಇಟ್ಕೊಂಡು ಪಾದಯಾತ್ರೆ ಮಾಡ್ತೀರಾ ಅಂತ ನಮ್ಮನ್ನು ಕೇಳ್ತಾರೆ. ನೀವು ಸತ್ಯಶೋಧನಾ ಸಮಿತಿಯಲ್ಲಿ ಇದು ಮಾಡಬಾರ್ದು ಅಂತ 22 ಜನ MLAಗಳು, ಕಾಂಗ್ರೆಸ್ MLAಗಳು ಸಹಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಮ್ಮ ಯೋಗ್ಯತೆಗೆ, ಯಾವ ಯೋಗ್ಯತೆಗೆ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ? ಇದನ್ನ ಹೇಳಿ ಜನಕ್ಕೆ. ನಮಗೆಲ್ಲ ಪಾಪದ ಯಾತ್ರೆ ಅಲ್ಲ, ನಿಮ್ಮ ಪಾಪದ ಯಾತ್ರೆಗೆ ನಾವು ಕಡಿವಾಣ ಆಗ್ತಾ ಇದ್ದೀರಿ. ನಿಮ್ಮ ಪಾಪದ ಹಣೆಗೆ ಕಡಿವಾಣ ಆಗ್ತೀರಿ. ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು. ಯಾಕೆಂದ್ರೆ ಅವರ ಸತ್ಯಶೋಧನಾ ವರದಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಅವ್ರು ಯಾವ ಮುಖ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ? ಅದರಿಂದ ಪಾಪ ಮಾಡಿರೋರು ಅವರು. ಅದಕ್ಕೆ ಅವರು ಪಾಪದ ಪ್ರಾಯಶ್ಚಿತ್ತವನ್ನು ಇವತ್ತು ಯಾರಾದರೂ ಪಡಿಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕಳೆದ 3-4 ಬಾರಿ ಕೂಡ ಈ ಬಿಡದಿ ಟೌನ್ಶಿಪ್ ಏನಿದೆ ಇದು ರಿಯಲ್ ಎಸ್ಟೇಟ್ ಮಾಡುವಂತ ಕಾಂಗ್ರೆಸ್ಸಿನ ಹುನ್ನಾರ. ಇದರ ವಿರುದ್ಧವಾದಂಥ ಧ್ವನಿಯನ್ನ ಪ್ರಾರಂಭದಿಂದನೂ ನಾನು ಹೋರಾಟ ಮಾಡೋ ಮುಖಾಂತರ ಶುರು ಮಾಡಿದ್ದೀನಿ. ಇವತ್ತು ನಾವು ಮತ್ತು JDS ನಿನ್ನೆ ಸಮನ್ವಯ ಸಮಿತಿ ಮೀಟಿಂಗ್ ಬೆಂಗಳೂರಲ್ಲಿ ಆಯಿತು. ಈ ಹೋರಾಟದಲ್ಲೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡುವಂಥ ತೀರ್ಮಾನವನ್ನು ಮಾಡಿದಿರಿ. ಅದಕ್ಕಾರ ನಾನು ಕೂಡ ಈ ಹೋರಾಟದ ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಸುಮಾರು 35,000 ಕೋಟಿ ಡೀಲ್ ಇದು. ಈ 35,000 ಕೋಟಿ ಹಣವನ್ನು ಲೂಟಿ ಮಾಡೋಕ್ಕೋಸ್ಕರ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ತಾ ಇರುವಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಅದರಲ್ಲಿ ಎಷ್ಟು ತೆಂಗಿನ ಮರ ಇದೆ, ಎಷ್ಟು ಅಡಿಕೆ ಮರ ಇದೆ, ಎಷ್ಟು ಹಸುಗಳಿದೆ, ಎಷ್ಟು ಕುರಿ ಇದೆ, ಇದು ಮಾಡಿದ್ರೆ ಈ ಸರ್ಕಾರಕ್ಕೆ ಪಾಪ ಮುಚ್ಕೊಳ್ಳುತ್ತೆ ಅಂತೇಳಿ ಸದನ ಸಮಿತಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಕಾಗೋಡು ತಿಮ್ಮಪ್ಪ ಅವರು ಆ ಸಮಿತಿಯ ಅಧ್ಯಕ್ಷರು, DK ಶಿವಕುಮಾರ್ ಆ ಸಮಿತಿಯ ಸದಸ್ಯರು. ಅದರಲ್ಲಿ ಎಲ್ಲ ಒಕ್ಕೊರಲಿಂದ ಖರ್ಗೆ ಅವರಿಗೆ ಏನು ಸಬ್ಮಿಟ್ ಮಾಡಿದ್ದಾರೆ, ಅದರಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು, ಇದು ರೈತ ವಿರೋಧಿ ಅಂತ ಹೇಳಿದ್ದಾರೆ. ಈಗ ಯಾವ ಮುಖ ಇಟ್ಕೊಂಡು ನಮ್ಮನ್ನು ಕೇಳ್ತಾ ಇದ್ದಾರೆ, ಯಾವ ಮುಖ ಇಟ್ಕೊಂಡು ಪಾದಯಾತ್ರೆ ಮಾಡ್ತೀರಾ ಅಂತ ನಮ್ಮನ್ನು ಕೇಳ್ತಾರೆ. ನೀವು ಸತ್ಯಶೋಧನಾ ಸಮಿತಿಯಲ್ಲಿ ಇದು ಮಾಡಬಾರ್ದು ಅಂತ 22 ಜನ MLAಗಳು, ಕಾಂಗ್ರೆಸ್ MLAಗಳು ಸಹಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಮ್ಮ ಯೋಗ್ಯತೆಗೆ, ಯಾವ ಯೋಗ್ಯತೆಗೆ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ? ಇದನ್ನ ಹೇಳಿ ಜನಕ್ಕೆ. ನಮಗೆಲ್ಲ ಪಾಪದ ಯಾತ್ರೆ ಅಲ್ಲ, ನಿಮ್ಮ ಪಾಪದ ಯಾತ್ರೆಗೆ ನಾವು ಕಡಿವಾಣ ಆಗ್ತಾ ಇದ್ದೀರಿ.
ನಿಮ್ ಪಾಪದ ಹಣೆಗೆ ಕಡಿವಾಣ ಹಾಕ್ತೀರಿ. ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು. ಯಾಕೆಂದ್ರೆ ಅವರ ಸತ್ಯಶೋಧನ ವರದಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಅವ್ರು ಯಾವ ಮುಖ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ? ಅದರಿಂದ ಪಾಪ ಮಾಡಿರೋರು ಅವರು. ಅದಕ್ಕೆ ಅವರು ಪಾಪದ ಪ್ರಾಯಶ್ಚಿತ್ತವನ್ನ ಇವತ್ತು ಯಾರಾದ್ರೂ ಪಡಿಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ.